ತಹಶೀಲ್ದಾರ್ ವಿರುದ್ಧ ತನಿಖೆ ಒತ್ತಾಯಿಸಿದ ರೈತರು. ಹಿರಿಯೂರಿನ ತಹಶೀಲ್ದಾರ್ ರಾಜೇಶ್ ಕುಮಾರ್ ಅವಧಿಯಲ್ಲಿ ಕಂದಾಯ ಇಲಾಖೆಯಲ್ಲಿ ನಡೆದಿರುವ ಹಗರಣ ಕುರಿತು ತನಿಖೆ ನಡೆಸಲು ಒತ್ತಾಯಿಸಿ ಪ್ರತಿಭಟನೆ ನಡೆಸಿ ಕಂದಾಯ ಸಚಿವರಿಗೆ ಇಂದು ಮನವಿ ಸಲ್ಲಿಸಿದ್ದಾರೆ. ಎಲ್ಲ ತಾಲೂಕು ಅಧ್ಯಕ್ಷರೇ, ಎಲ್ಲ ತಾಲೂಕಿನಿಂದ ಆಗಮಿಸಿರುವ ನಮ್ಮ ಪಕ್ಷದ ಎಲ್ಲ ಹಿರಿಯ ನಾಯಕರೇ, ಇವತ್ತು ಇಡೀ ರಾಜ್ಯದಲ್ಲಿ ಏನಾಗ್ತಿದೆ ಅಂತೇಳಿ ನಾವೆಲ್ಲರೂ ಕೂಡ ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೀವಿ. ಮಾಧ್ಯಮದಲ್ಲಿ BR ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದ ಶಾಸಕರು ಮನೆಗೆ 25ರಿಂದ 30,000 ರೂಪಾಯಿ ಲಂಚ ಕೊಟ್ಟವರಿಗೆ ಮಾತ್ರ ಮನೆ ಕೊಡ್ತಾರೆ ಅಂತ ಆಪಾದನೆ ಮಾಡಿದರು. ಅದು ನಾವು JDS ಪಕ್ಷ ವರ್ಷ ದುಡ್ದಂಥ ಜನ ಅವರೇ ನೊಂದು ಪಕ್ಷದ ವಿರುದ್ಧವಾಗಿ ಆ ಶಾಸಕರು ಸಚಿವರು ವಿರುದ್ಧವಾಗಿ ಆಪಾದನೆ. ಸರ್ಕಾರ ಹೊಸಕೆರೆ ಗ್ರಾಮಕ್ಕೆ ಸಮೀಪದ 106 ಎಕರೆ ಗೋಮಾಳ ವಶಪಡಿಸಿಕೊಂಡಿದೆ. ಸೋಲಾರ್ ಕಂಪನಿಗೆ ಪರಭಾಷೆ ಮಾಡಲು ಹುನ್ನಾರ ನಡೆಸಿದೆ. ಭೂಮಿ ವಶಪಡಿಸಿಕೊಳ್ಳಲು ಸಂಚು ನಡೆದಿದ್ದು, ರೈತರು ದನ ಕರು ಕುರಿ ಮೇಕೆ ಮೇಯಿಸಲು ಮನೆ ಕಟ್ಟಲು ಜಾಗವೇ ಇಲ್ಲವೆಂದು ರೈತರು ಆರೋಪಿಸಿದ್ದಾರೆ. ಅನ್ನಂತ ಮಾತನ್ನ ಹೇಳ್ತಾ ಇವತ್ತು ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳೆಲ್ಲ ಕುಂಠಿತ ಆಗಿದ್ದಾವೆ. ಈ ಬಿಟ್ಟಿ ಭಾಗ್ಯಗಳಿಗೋಸ್ಕರ ಅದರ ನೆಪದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಮಾಡ್ತಾ ಇಲ್ಲ. ಇದನ್ನ ಕಾಂಗ್ರೆಸ್ ಶಾಸಕ ಮುಖ್ಯಮಂತ್ರಿಗಳು ಈ ಕೂಡಲೇ ಜಮೀರ್ ಅಹಮದ್